ಕಳೆದ ಒಂದು ವಾರ ಎರಡು ವಾರದಿಂದ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಪವರ್ ಶೇರಿಂಗ್ ವಿಚಾರ ವಿಪರೀತ ಸದ್ದು ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕಳೆದ ಒಂದೂವರೆ ತಿಂಗಳ ಹಿಂದೆ ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೌದು ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದು, ಆಗ ಸ್ಪಾರ್ಕ್ ಹುಟ್ಕೊಂಡಿದ್ದು. ಇನ್ನೂ ಕೂಡ ಅದು ಆರುವ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅದರಲ್ಲೂ ಪರಮೇಶ್ವರ್ ಅವರು ಆಯೋಜನೆ ಮಾಡಿದ್ದ SC/ST ಶಾಸಕ ಸಚಿವರ ಸಭೆ ರದ್ದಾದ ಬಳಿಕ ಇದಿನ್ನೂ ತಾರಕಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ಜೋರಾಯಿತು ಪವರ್ ಗೇಮ್. ಪವರ್ ಶೇರಿಂಗ್ ಬಗ್ಗೆ ಡಿ.ಕೆ. ಶಿವಕುಮಾರ್ ಖಡಕ್ ಆಗಿ ಮಾತನಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಪವರು ಇಲ್ಲ, ಯಾವ ಶೇರಿಂಗೂ ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರವೇ ಇರಲಿದೆ. ಹೀಗಂತ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಯಾರನ್ನೂ ತಡೆಯೋದಕ್ಕೆ ಹೋಗಿಲ್ಲ, ಅದರ ಅವಶ್ಯಕತೆ ಕೂಡ ನನಗಿಲ್ಲ, ದೊಡ್ಡವರ ಬಗ್ಗೆ ನಾನು ಮಾತನಾಡಲ್ಲ ಅಂತ ಸಚಿವ ರಾಜಣ್ಣ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ರಾಜಣ್ಣ ನಿನ್ನೆ ಅಷ್ಟೇ ಮಾತನಾಡಿದರು, 2.5 ವರ್ಷ CM ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ಯಾಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಮುಂದಿನ ಟರ್ಮ್ 5 ವರ್ಷ ಅವರೇ ಇರಲಿ ಬಿಡಿ, ಈಗ ಯಾಕೆ ಎಷ್ಟು ಕಷ್ಟಪಡಬೇಕು ಅಂತೆಲ್ಲ ಮಾತಾಡಿದರು. ತುಂಬ ಜನ ಮಾತಾಡಿದರು. ಹಾಗೆ ನೋಡೋಕೆ ಹೋದರೆ ಪರಮೇಶ್ವರ್ ಅವರು ಮಾತನಾಡಿದರು, HD ಕುಮಾರಸ್ವಾಮಿ ಮಾತನಾಡಿದರು. ಎಲ್ಲರ ಹೇಳಿಕೆಗೂ ಒಂದು ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನು KPCC ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಆಡಿದ್ದಾರೆ. ಯಾವ ಪವರು ಇಲ್ಲ, ಯಾವ ಶೇರಿಂಗೂ ಇಲ್ಲ ಅಂತ. ಹಾಗಾದರೆ ಈಗೊಂದು ತಿಂಗಳ ಹಿಂದೆ ನೀವು ಹೇಳಿದ್ದೇನು, ನನ್ನ ಮತ್ತು ಡಿ.ಕೆ. ಸಿದ್ದರಾಮಯ್ಯನವ್ರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತ ಹೇಳಿದವರು, ಆ ದಿನಕ್ಕೆ ವೇಟ್ ಮಾಡ್ತಿದ್ದೀನಿ ನಾನು ಅಂತ ಹೇಳಿದವರು, ನನಗೆ ಟೈಮ್ ಬರುತ್ತೆ, ನಾನು ಕಾಯ್ತೀನಿ, ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತೀನಿ ಅಂತೆಲ್ಲ ಹೇಳಿದವರು, ಈಗ ನೋಡಿದ್ರೆ ಯಾವ ಪವರು ಇಲ್ಲ, ಯಾವ ಶೇರಿಂಗೂ ಇಲ್ಲ ಅಂತಾರೆ. ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನು ಅವಶ್ಯಕತೆನೇ ಇಲ್ಲ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಸರ್, ಕೆ.ಎನ್. ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನ ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನ ಯಾರು ತಡೀಲಿಕ್ಕೆ ಆಗಲ್ಲ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆನೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ. ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನು ಅವಶ್ಯಕತೆನೇ ಇಲ್ಲ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಸರ್, ಕೆ.ಎನ್. ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನ ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನ ಯಾರು ತಡೀಲಿಕ್ಕೆ ಆಗಲ್ಲ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆನೂ ಇಲ್ಲ. ನಾವು ದೊಡ್ಡ ಸೊ ಇದು ಈಗಿನ ಮಾತು ಡಿ.ಕೆ. ಶಿವಕುಮಾರ್ ಅವ್ರದ್ದು. ಒಂದು ತಿಂಗಳ ಹಿಂದಿನ ಮಾತನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅಂದರೆ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಸುಮ್ಮನಿದ್ದರೂ ಕೂಡ ಸಿದ್ದು ಬಣದ ನಾಯಕರು ಪದೇ ಪದೇ ಅವ್ರನ್ನ ಕೆಣಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರ ಈ ಸಭೆ ರದ್ದಾದ ಬಳಿಕ ಅಥವಾ ಮುಂದೂಡಿಕೆಯಾದ ಬಳಿಕ ಸ್ವಲ್ಪ ಕೆರಳಿದ್ದಾರೆ. ಪರಮೇಶ್ವರ್ ಅವರು, ರಾಜಣ್ಣ ಅವರು ಎಲ್ಲ ಕೆರಳಿದ್ದಾರೆ. ಇದಕ್ಕೆಲ್ಲ ಡಿ.ಕೆ. ಶಿವಕುಮಾರೇ ಕಾರಣ, ಡೆಲ್ಲಿನಲ್ಲಿ ಕೂತ್ಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸಿ ನಮ್ಮ ಸಭೆಯನ್ನು ಮುಂದೂಡಿದ್ರು ಅಂತಕ್ಕಂಥ ಅಸಮಾಧಾನ ಕೂಡ ಇದೆ. ಈಗ ನಾಡಿದ್ದು CLP ಸಭೆ ಕೂಡ ಕರೆದಿದ್ದಾರೆ ಸಿದ್ದರಾಮಯ್ಯನವರು. CLP ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಾದು ನೋಡೋಣ.